25,000 ರೂಪಾಯಿ SCPTSP ಹಣ ಈಗಾಗಲೇ ಬೇರೆ ಬೇರೆ ಕಾಮಗಾರಿಗೆ ಇನ್ಕ್ಲೂಡಿಂಗ್ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ. SC/ST ಜನಕ್ಕೆ ಅಷ್ಟು 25,000 ರೂಪಾಯಿ ಅಷ್ಟು ಅಭಿವೃದ್ಧಿ ಹಣ ಇವತ್ತು ತೆಗೆದುಹಾಕಿದ್ದಾರೆ. ಕೊರತೆ ಆಗಿದೆ. ಒಂದು ಎರಡನೇದು SCPTSP ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ನಿಗಮಗಳಿಗೂ ಕೂಡ ಯಾವುದೇ ಹಣ ಬಿಡುಗಡೆ ಆಗಿಲ್ಲ. ಇವರು ಸಾಮಾಜಿಕ ನ್ಯಾಯ ಬಗ್ಗೆ ಭಾಳ ಮಾತಾಡ್ತಾರೆ. OBC ಹಣನೂ ಬಿಡುಗಡೆ ಆಗಿಲ್ಲ, SC ಹಣನೂ ಬಿಡುಗಡೆ ಆಗಿಲ್ಲ, ST ಹಣನೂ. ಮೂರನೇದು ST ನಿಗಮದಲ್ಲಿ ಅವ್ಯವಹಾರ ಆದಮೇಲೆ ಆ ಹಣ ಎಲ್ಲಿ ಬಂತು, ಆ ಹಣ ಯಾರು ಖರ್ಚು ಮಾಡಿದ್ದಾರೆ, ಆ ಪ್ರೋಗ್ರಾಮ್ಗಳು ಒಂದು ವರ್ಷದಿಂದ ನಿಂತೋಗಿತ್ತು, ಅದ್ರ ಗತಿ ಏನಾಗಿದೆ ಅದು ಕೂಡ ಸರಿಯಾಗಿ ಇವತ್ತು ಗೊತ್ತಾಗಿದೆ. ಹೀಗಾಗಿ SC ಮತ್ತು ST ಜನಕ್ಕೆ ಮುನ್ನುಗ್ಗು ಹಾಕೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರ ವಿರುದ್ಧ ಪಕ್ಷ ಏನು ಜನ ಆಂದೋಲನ ಮಾಡ್ತಾಯಿದೆ. ದೊಡ್ಡ ಪ್ರಮಾಣ ತೆಗೆದುಕೊಂಡು ಸರ್ ಯಾವಾಗ ಜನ ಆಂದೋಲನ ಪ್ರಾರಂಭ ಮಾಡ್ತೀವಿ. ಪಕ್ಷದಲ್ಲಿ ಚರ್ಚೆ ಮಾಡಿ ದಿನಾಂಕ ಫಿಕ್ಸ್ ಆಗ್ತದೆ. ಬಜೆಟ್ಗಿಂತ ಮುಂಚೆ ಮಾಡಬೇಕಂತಿದೆ, ಅದು ಮಾಡ್ತೀವಿ. ಸರ್ ದಿನೇಶ್ ಗುಂಡೂರಾವ್ ಒಂದು ಟ್ವೀಟ್ ಮಾಡಿದಿರ್ತೀವಿ ಎಕ್ಸ್ನಲ್ಲಿ, ನೀವು ಯಾವುದೇ ಬಗ್ಗೆ ಮಾತಾಡ್ತಾರೆ. ದಿನೇಶ್ ಗುಂಡೂರಾವ್ ಅವರು ಮೊದಲು ಅವ್ರು ಕೊಟ್ಟಿರೋ ಜವಾಬ್ದಾರಿ ಆರೋಗ್ಯ ಇಲಾಖೆ. ಆರೋಗ್ಯ ಇಲಾಖೆಯನ್ನು ಆರೋಗ್ಯ ಸರಿ ಮಾಡಲಿ. ಮೊದಲು ನಾವಿದ್ದಾಗ 705 ನಾವು 4 ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದೇವೆ. ಹೆಲ್ತ್ ಇಲಾಖೆಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದೇವೆ. ಈಗ ಆರೋಗ್ಯ ಇಲಾಖೆಯೇ ಇವತ್ತು ಅತ್ಯಂತ ಕ್ಷೀಣ ಪರಿಸ್ಥಿತಿಯಲ್ಲಿದೆ. ಅದು ಸುಧಾರಣೆ ಮಾಡಲಿ. ಸರ್ ಇವತ್ತು ಸತೀಶ್ ಜಾರಕಿಹೊಳಿ ಹುಬ್ಬಳ್ಳಿಯಲ್ಲಿ ಜಾರ್ಜ್ ಅವ್ರ ಹೇಳಿಕೆನ ಸಮರ್ಥನೆ ಮಾಡ್ಕೊಂಡ್ರೆ ಗ್ಯಾರಂಟಿ ಸಂಬಳ ಅಲ್ಲ ಅಂದರೆ ಹೇಳಿದೆ. ಮುಖ್ಯಮಂತ್ರಿಗಳು ನಮ್ಮನ್ನು ಅರ್ಥಶಾಸ್ತ್ರ ತಜ್ಞರು, ನಾವಿನ ಅರ್ಥಶಾಸ್ತ್ರ ತಜ್ಞರಲ್ಲ, ನಾವೊಬ್ಬ ಸಾಮಾನ್ಯ ನಾಗರಿಕರಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಿಸಬೇಕನ್ನುವಂಥ ಕಳಕಳಿಯಿಂದ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೂ ಕೂಡ ಅವ್ರಿಗೆ ಆಪತ್ತಿದೆ ಅಂತಂದರೆ ಮುಖ್ಯಮಂತ್ರಿಗಳ ಸಹನಾಶಕ್ತಿ ಕಡಿಮೆ ಆಗಿದೆ. ಒಂದು. ಎರಡನೇದಾಗಿ ನಾವು ರಾಜ್ಯ ಬಜೆಟ್ ಬಗ್ಗೆ ಮಾತಾಡೋದು, ಕೇಂದ್ರ ಬಜೆಟ್ ಬಗ್ಗೆ ಮಾತಾಡೋದು. ನಮ್ಮ ಬಜೆಟ್ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕು, ವೈಟ್ ಪೇಪರ್ ಕೊಡಬೇಕು. ಕಳೆದ ವರ್ಷ ಯಾವ ಇದಕ್ಕೆ ಎಷ್ಟೆಷ್ಟು ದುಡ್ಡು ಇಟ್ಟಿದ್ದು, ಎಷ್ಟು ಖರ್ಚು ಮಾಡಿದ್ರು, ಮತ್ತು ನಾನಿದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ದೆ. ಈಗ ಬಂದ ಮೇಲೆ 2 ವರ್ಷವೂ ಕೊರತೆ ಬಜೆಟನ್ನು ಮಾಡಿದ್ದೆ. ಕೊರತೆ ಇನ್ನೂ ಹಿಗ್ತಾ ಇದೆ. ಜೊತೆಗೆ ನಾವಿದ್ದಾಗ 76-77 ಸಾವಿರ ಸಾಲ ತಗೊಂಡು ಅದರಲ್ಲಿ ಅತಿ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳ ಖರ್ಚಿಗೆ ನಾವು ಮಾಡ್ತಾಯಿದ್ವಿ. ಬಂಡವಾಳ ವೆಚ್ಚ ಏನು ಹೆಚ್ಚಾಗಿಲ್ಲ ಇವು, ಆದರೆ ಸಾಲ ಹೆಚ್ಚಾಗಿದೆ. 1,05,000 ಸಾಲ 2 ವರ್ಷದಿಂದಲೂ ಮಾಡಿದ್ರು, ಕಳೆದ ವರ್ಷವೂ ಮಾಡಿದ್ರು. ಕಳೆದ ವರ್ಷ 1,05,000 ಬಜೆಟ್ಗಿಂತ 15,000 ಕೋಟಿ ರೂಪಾಯಿ ಅಧಿಕವಾಗಿ ಸಾಲ ಮಾಡಿದ್ದಾರೆ. ಸಾಲದ ಸೂಲಕ್ಕೆ ಇವತ್ತು ನೂಗ್ತಾ ಇರೋದನ್ನು ನಾವು ಎತ್ತಿ ಹಿಡಿದ್ರೆ ಇವರು ಅದಕ್ಕೆ ಭಾಳ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಗ್ಯಾರಂಟಿ ಹಣ ಅವ್ರದ್ದೇ ಆದಂಥ ಕಾರ್ಯಕ್ರಮ, ನೆಚ್ಚಿನ ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಹಣಕಾಸಿನ ಪರಿಸ್ಥಿತಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಅದೇ ಉತ್ತರ. ಇಂಗ್ಲೀಷ್